ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ದ ಕ್ರಿಕೆಟಿಂಗ್ ಟಾಪ್ ಸ್ಟೋರೀಸ್. ಮಗ ಗಾಯ್ಸ್, ಇವಾಗ ಟೈಮ್ ಬಂದು 12:30 ಆಗ್ತಾ ಬರ್ತೈತೆ. ಅದರಿಂದ ಸ್ವಲ್ಪ ಸ್ಲೋ ಆಗಿ ಮಾತಾಡ್ತಾ ಇದ್ದೀನಿ. ನನ್ನ ಎನರ್ಜಿನ ತಡ್ಕೊಳಕ್ಕಾಗ್ತಾ ಇಲ್ಲ ಗಾಯ್ಸ್. ಅಂದರೆ ಯಾವ ಥರ ವಿರಾಟ್ ಕೊಹ್ಲಿ ಅವರು 100 ಹೊಡೆದ್ರು ಅಂದರೆ ತುಂಬ ದಿನಗಳ ಕಾಲ ಸುಮಾರು 4-5 ವರ್ಷ ಆಗೋಗಿತ್ತನಪ್ಪ ವಿರಾಟ್ ಕೊಹ್ಲಿ 100 ಹೊಡೆದು. ಸಿಕ್ಕಾಪಟ್ಟೆ ಇವತ್ತಿನ ಮ್ಯಾಚ್ ಅಂತೂ ಕ್ರೇಜಿ ಆಗಿತ್ತು. ಒಂದು ಸೈಡಾಗಿ ಎತ್ಕೊಂಡು ಹೋಗ್ಬಿಟ್ಟಿದ್ರು ಯಾರು ನಮ್ಮ RCB ಅವರು. ಪಕ್ಕ 100% ಗೈಸ್, ಆಲ್ಮೋಸ್ಟ್ ಪ್ಲೇ ಆಫ್ಗೆ ಕನ್ಫರ್ಮ್ ಆಗಿದ್ದಾರೆ ಈ ಒಂದು ಗೆಲುವಿನ ಮುಖಾಂತರ ಅಂತ ಹೇಳ್ಬೋದು. ವಿರಾಟ್ ಕೊಹ್ಲಿ ಅವ್ರ ಬ್ಯಾಟಿಂಗ್ದೇ ಈಗ ಒಂದು ಮಾತಾಡೋದೇ ಬೇಕಾಗಿಲ್ಲ ಗೈಸ್. ಈ ಕೆ ಅವ್ರು ಯಾವ ಥರ ಅಂದರೆ ಟಾಸ್ ಸೋತ್ಬಿಟ್ಟು ಅಂದರೆ ನಮ್ಮ RCB ಅವ್ರಿಗೆ 193 ರನ್ ಟಾರ್ಗೆಟ್ ಕೊಡ್ತಾರೆ. ಆ ಟಾರ್ಗೆಟ್ನ ನೀರು ಕುಡ್ದಂಗೆ ಎತ್ಕೊಂಡು ಹೋಗ್ಬಿಟ್ರು ನಮ್ಮ ವಿರಾಟ್ ಕೊಹ್ಲಿ ಅವ್ರು ಹೊಡೆದಂಥ ಏಟ್ಗಳಿಗೆ ಗೈಸ್ ಪದರ್ಗುಟ್ಟೋಗ್ಬಿಟ್ರು ಅಂತಲೇ ಹೇಳ್ಬೋದು. ಆರ್ ಬೌಲರ್ಸ್ಗಳು ಸಖತ್ತಾಗಿತ್ತು. ಒಟ್ಟಿನಲ್ಲಿ ಯಾವುದೇ ಒಂಥರ ಅಂದರೆ ಟಫ್ ಶಾಟ್ ಹೊಡಿದಂಗೆ ಈಸಿಯಾಗಿ ಎತ್ಕೊಂಡು ಹೊಟ್ಟೋಗ್ಬಿಟ್ರು ನಮ್ಮ RCB. ಇದರಿಂದ RCB ಅವರು 100% ಪ್ಲೇ ಆಫಿಗೆ ಕ್ವಾಲಿಫೈ ಆಗೋದು ಖಚಿತ ಗೈಸ್. ನನಗಂತೂ ಇವತ್ತಿನ ಮ್ಯಾಚು ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅದರಲ್ಲೂ ಏನು ಕಂಟಿನ್ಯೂಸ್ 2 ಮ್ಯಾಚಲ್ಲೂ ಡಕ್ ಆಗಿದೆ ಅಂತ ವಿರಾಟ್ ಕೊಹ್ಲಿ ಅವರು ಈ ಒಂದು ಮ್ಯಾಚಲ್ಲಿ 100 ಹೊಡೆದು ರನ್ ಬರನೇ ನೀಗಿಸಿದ್ರು ಅಂತಲೇ ಹೇಳ್ಬೋದು. ನನ್ನ ಪ್ರಕಾರ ಗೈಸ್ 14,000 ರನ್ನ ಬೇರೆ ಅಂದರೆ 14,000 ರನ್ ಬೇರೆ ರೀಚ್ ಮಾಡ್ತಾರಂತೆ ವಿರಾಟ್ ಕೊಹ್ಲಿ ಅವರು. ಇಂಡಿಯನ್ಸ್ ಪ್ಲೇಯರಲ್ಲೇ ಇದೇ ಫಸ್ಟ್ ಅಂತೆ ವಿರಾಟ್ ಕೊಹ್ಲಿ ಅವರು 14,000 ರನ್ನ ರೀಚ್ ಮಾಡಿದಂಥ ಏಕೈಕ ಪ್ಲೇಯರ್ ಆಗ್ತಾರೆ ನಮ್ಮ ವಿರಾಟ್ ಕೊಹ್ಲಿ ಅವರು. ಯಪ್ಪ, ವಿರಾಟ್ ಕೊಹ್ಲಿ ಬಗ್ಗೆ ಮಾತಾಡೋದೇ ಬೇಕಾಗಿಲ್ಲ ಗೈಸ್, ಸಖತ್ತಾಗಿ ಮಾತಾಡಿದ್ರು. ಅದಕ್ಕಿಂತ ಮುಂಚೆ ಸ್ಟಾರ್ಟಿಂಗಿಂದ ಬರೋಣ ಗೈಸ್. ನಮ್ಮ RCB ರಜತ್ ಪಟ್ಟಿದಾರ್ ಟಾಸ್ ಗೆದ್ದು, ನಾನು ಹೇಳಿದ್ನಲ್ಲ ಪ್ರೀವಿಯಸ್ ವಿಡಿಯೋದಲ್ಲಿ, ಟಾಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಟಾಸ್ ಯಾರು ಗೆಲ್ತಾರೋ ಆಲ್ಮೋಸ್ಟು ಮ್ಯಾಚ್ ಗೆದ್ದಂಗೆ ಅಂತ ನಾನು ಮೊದಲೇ ಹೇಳಿದ್ದೆ. ಅದೇ ಥರ ಆಗೋಯಿತು. ರಜತ್ ಪಟ್ಟಿದಾರು ಟಾಸ್ ಗೆದ್ದು ಸೆಕೆಂಡ್ ಬ್ಯಾಟಿಂಗ್ ಆಡ್ತಾರೆ. ಏನು ಸ್ಟಾರ್ಟಿಂಗಲ್ಲಿ ಫಿನ್ನಲ್ಲೇ ನಾಡ್ದಂಥ ರೀತಿ ನೋಡಿದ್ರೆ ಪಕ್ಕ ಒಂದು 220 ಹೊಡಿತಾರೆ ಅಂತ ನಾನು ಅಂದ್ಕೊಂಡೆ. ಆದರೆ ಅನುಭವಿ ಭುವನೇಶ್ವರ್ ಕುಮಾರು ಫಿನ್ನಲ್ಲೊಂದು ವಿಕೆಟ್ ತೆಗೆದು ಸ್ವಲ್ಪ ರನ್ಗೆ ಕಡಿವಾಣ ಹಾಕ್ತಾರೆ. ಅಲ್ಲಿಂದ ಸ್ವಲ್ಪ ಸ್ಲೋ ಆಗಿ ಬಿಲ್ಡ್ ಮಾಡಿದಂಥ ಲಾಸ್ಟಲ್ಲಿ ರಿಂಕು ಸಿಂಗ್ ಮತ್ತು ರಘುವಂಶಿ ಅವರು ಇಬ್ಬರು ಸೇರಿ 193 RCBಗೆ ಟಾರ್ಗೆಟ್ ಕೊಡ್ತಾರೆ. ಈ ಟಾರ್ಗೆಟ್ನ ವಿರಾಟ್ ಕೊಹ್ಲಿ ಅವರು ಕ್ರೇಜಿ ಅಂತಲೇ ಹೇಳ್ಬೋದು. ಸಖತ್ತಾಗಿ ಆಡಿದ್ರು. ಒಟ್ಟಿನಲ್ಲಿ ದೇವದತ್ ಪಟ್ಟಿಗಳು ಅಷ್ಟೇ ಮತ್ತು ವಿರಾಟ್ ಕೊಹ್ಲಿ ಇಬ್ಬರು ಪಾರ್ಟ್ನರ್ಶಿಪ್ಪಿಂದ ಒಂದು ಒಳ್ಳೆ ಆರಾಮಾಗಿ ಈ ಒಂದು ಟಾರ್ಗೆಟ್ನ ರೀಚ್ ಮಾಡೋಕ್ಕೆ ಒಂಥರ ಸಹಾಯ ಆಯಿತು ಅಂತಲೇ ಹೇಳ್ಬೋದು ಗೈಸ್. ಯಾರ್ಯಾರಿಗೆ ವಿರಾಟ್ ಕೊಹ್ಲಿ ಇವತ್ತಿನ ಮ್ಯಾಚಲ್ಲಿ 100 ಹೊಡೆದಿರೋದು ಖುಷಿಯಾಗುತ್ತೆ, ಅವರು ಈ ವಿಡಿಯೋಗೆ 100% ಲೈಕ್ ಕೊಡ್ತಾರೆ ಅಂತ ನನಗನ್ಸುತ್ತೆ. ಓಕೆ ಗೈಸ್, ಇವತ್ತಿನ ಅಪ್ಡೇಟ್ ಈ ಥರ ಇತ್ತು. RCB ಅವರು ಯಾವ ಥರ ಗೆದ್ದರು ಅಂತ ನನಗೆ ಕಮೆಂಟ್ ಮಾಡಿ. ಎಸ್ಪೆಷಲಿ ಇವತ್ತಿನ ಮ್ಯಾಚಲ್ಲಿ ವಿರಾಟ್ ಕೊಹ್ಲಿ ಅಗ್ರೆಸಿವ್ನೆಸ್ಸು ಮತ್ತು ಯಾವ ಥರ ಒಂದು ಏನು ಇಷ್ಟು 38-39 ಏಜಲ್ಲಿ ಯಾವ ಥರದ್ದು ಒಂದು ಫಿಟ್ ಆ್ಯಂಡ್ ಫೈನ್ ಆಗಿದ್ರು ಅಂದರೆ ಅವ್ರ ಥರ ಇನ್ಯಾವ ಪ್ಲೇಯರ್ ಮುಂದೆ ಬರೋದಿಲ್ಲ ಅಂತ ನನಗನ್ಸುತ್ತೆ ಗೈಸ್. ಮತ್ತು ದೇವದತ್ ಪಡಿಕ್ಕಲ್ ಇನ್ನಿಂಗ್ಸು ಮರೆಯೋಂಗಿಲ್ಲ. ಈ ಒಂದು ಮ್ಯಾಚಲ್ಲಿ ಸಖತ್ತಾಗಿ ಒಂದು ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡ್ತಾರೆ ವಿರಾಟ್ ಕೊಹ್ಲಿ ಮತ್ತು ದೇವದತ್ ಪಡಿಕ್ಕಲ್ಲು. ಸಖತ್ತಾಗಿ ಬಿಲ್ಡ್ ಮಾಡಿ ಆರಾಮಾಗಿ ನೀರು ಕುಡ್ದಂಗೆ ಇವತ್ತಿನ ಮ್ಯಾಚ್ ಗೆದ್ದು ಪ್ಲೇ ಆಫ್ಗೆ ಭರ್ಜರಿಯಾಗಿ ಎಂಟ್ರಿ ಕೊಡ್ತಾರೆ ಅಂತ ಅನಿಸುತ್ತೆ. ಆಲ್ಮೋಸ್ಟು ಇವತ್ತಿನ ಮ್ಯಾಚ್ ಗೆದ್ದು RCB ಅವರು ಟೇಬಲ್ ಆಫ್ ದ ಟಾಪಲ್ಲಿ ಕೂತಿದ್ದಾರೆ ಅಂತಲೇ ಹೇಳ್ಬೋದು ಗೈಸ್. ಇನ್ನು ಬೌಲಿಂಗ್ ವಿಚಾರಕ್ಕೆ ಬರೋದಾದರೆ ಇವತ್ತು ಯಾರನ್ನ ಚೇಂಜ್ ಮಾಡ್ತಾರೆ ಅಂದರೆ ರೊಮಾರಿಯೋ ಶೆಫರ್ಡು. ನಾವು ಸುಮಾರು ಮ್ಯಾಚಸ್ಗಳಿಂದ ರೊಮಾರಿಯೋ ಶೆಫರ್ಡ್ನ ಡ್ರಾಪ್ ಮಾಡ್ತಾರೆ ಅಂತ ನಾವು ಅಂದ್ಕೊಂಡ್ವಿ. ಆದರೆ ಫೈನಲಿ ಇವತ್ತಿನ ಮ್ಯಾಚಲ್ಲಿ ರೊಮಾರಿಯೋ ಶೆಫರ್ಡ್ನ ಡ್ರಾಪ್ ಮಾಡಿ ಜಕಫ್ ಡಫಿಗೆ ಚಾನ್ಸ್ ಕೊಡ್ತಾರೆ. ಆದರೆ ಜಕಫ್ ಡಫಿ ಅವರು ಯಾವುದೇ ರೀತಿಯಾದಂಥ ಒಂದು ಉತ್ತಮವಾದ ಪ್ರದರ್ಶನ ಕೊಡಲಿಲ್ಲ. ಪರವಾಗಿಲ್ಲ ಗೈಸ್, ನಮ್ಮ ವಿರಾಟ್ ಕೊಹ್ಲಿ ಅವರು 100 ಹೊಡೆದಿರೋದು ತುಂಬ ಖುಷಿ ಆಗ್ತೈತೆ. ಈ ಒಂದು ವಿಚಾರನ ಇಲ್ಲೇ ಬಿಟ್ಬಿಡೋಣ. ನಮ್ಮ ವಿರಾಟ್ ಕೊಹ್ಲಿ 100 ಹೊಡೆದಿರೋ ಖುಷಿ ಮತ್ತು RCB ಇವತ್ತಿನ ಮ್ಯಾಚ್ ಗೆದ್ದಿರೋದು ಖುಷಿಯಿಂದ, ಆಮೇಲೆ ಪ್ಲೇ ಆಫ್ ಬೇರೆ ಈಸಿಯಾಗಿ ಹೋಗ್ತಾರೆ ಅನ್ನೋ ಒಂದು ಖುಷಿಗೋಸ್ಕರ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾಳೆ ಸಿಗೋಣ ಗೈಸ್. ನಮ್ಮ RCB ಅವ್ರು ಯಾವ ಥರ ಸೆಲೆಬ್ರೇಷನ್ ಮಾಡ್ತಾರೆ ಮತ್ತು ಮ್ಯಾಚ್ ಬಗ್ಗೆ ವಿವರಣವಾಗಿ ಹೇಳ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸಿಗೋಣ ಗೈಸ್ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.